ಎಲ್ರಿಗೂ ನಮಸ್ಕಾರ. ಶುಕ್ರವಾರ ಬೆಳಿಗ್ಗೆ ವಾಕಿಂದ ಬಂದ ತಕ್ಷಣ ಹಸ್ಬೆಂಡು ಎಳ್ನೀರು ಕಿಚ್ಕೊಡ್ತಿದ್ರು. ನಾನು ಹಿಂದಿನ ದಿನ ರಾತ್ರಿನೇ ಚಿಯಾ ಸೀಡ್ಸ್ನ ನೆನೆಸಿದ್ದೆ. ಸೊ ಅದನ್ನ ಎಳ್ನೀರ್ಗೆ ಹಾಕೊಂಡು ಕುಡಿತಿದ್ದೀನಿ. ಕೆಲವೊಂದ್ಸಲ ಬಿಸಿನೀರಿಗೆ ನಿಂಬೆಹಣ್ಣು ಮತ್ತೆ ಜೇನುತುಪ್ಪ ಹಾಕೊಂಡು ಕುಡಿತೀನಿ. ಇವತ್ತು ಎಳ್ನೀರಿತ್ತು ಅಲ್ವಾ, ಸೊ ಹಾಗಾಗಿ ಎಳ್ನೀರು ಜೊತೆಗೆ ಹಾಕೊಂಡು ಕುಡಿದು ಸ್ವಲ್ಪ ಬಟ್ಟೆಗಳೆಲ್ಲ ಇದ್ವು, ಅದನ್ನೆಲ್ಲ ಮಷಿನ್ಗೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಮಷಿನ್ಗೂ ಕೂಡ ಹಾಕ್ಕೊಂಡೆ. ಬೇರೆ ಕೆಲಸ ಎಲ್ಲ ಮಾಡುವಷ್ಟರಲ್ಲಿ ಬಟ್ಟೆಗಳು ಕೂಡ ವಾಶ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸುಮಾರು ಒಂದು 2-3 ತಿಂಗಳಷ್ಟು ಮಷಿನ್ನೇ ಯೂಸ್ ಮಾಡಿರಲಿಲ್ಲ, ಕೈಲೇ ವಾಶ್ ಮಾಡ್ಕೊತಿದ್ದೆ. ಈಗ ಒಂದ್ಸಲ ಸರ್ವಿಸ್ ಮಾಡಿಬಿಟ್ಟು ಮಷಿನ್ನೇ ಯೂಸ್ ಮಾಡ್ತೀನಿ. ಇನ್ನು ತಿಂಡಿಗೆ ಅಂತ ಹೇಳ್ಬಿಟ್ಟು ದೋಸೆ ಮಾಡ್ಕೊಳ್ಳೋಣ ಮತ್ತು ಅದ್ರ ಜೊತೆಗೆ ಕೆಂಪು ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೊದಲಿಗೆ ಬಿಸಿನೀರಿಗೆ ಮೆಣಸಿನ್ಕಾಯಿನ ನೆನೆ ಹಾಕ್ಕೊಂಡೆ. ದೋಸೆ ಹಿಟ್ಟಿಗೂ ಕೂಡ ಉಪ್ಪು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡೆ. ನೈಟು ಟೈಮ್ ಏನು ಉಪ್ಪು ಹಾಕಿರಲಿಲ್ಲ, ಸೊ ಹಾಗಾಗಿ ಮಾರ್ನಿಂಗ್ ಹಾಕ್ಕೊಂಡೆ. ಇನ್ನು ಇದ್ರ ಜೊತೆಗೆ ಮನೇಲಿ ಸ್ವಲ್ಪ ಸಬ್ಸಿಗೆ ಸೊಪ್ಪು ಇತ್ತು, ಸಬ್ಸಿಗೆ ಸೊಪ್ಪು ಹಾಕಿ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಿಕ್ಸಿ ಜಾರ್ಗೆ ಒಂದು 4 ಎಲೆ ಕರಿಬೇವಿನ ಸೊಪ್ಪು, 1-2 ಎಸ್ಳು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿದು ವಿಡಿಯೋ ಆಗಿ ಅರ್ಧ ಸ್ಪೂನ್ ಜೀರಿಗೆ ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಬೆತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ದೋಸೆ ಹಿಟ್ಟನ್ನ ಇನ್ನೊಂದು ಪಾತ್ರೆಗೆ ಹಾಕೊಂಡು ರುಬ್ಕೊಂಡಿರೋ ಮಿಶ್ರಣನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದನ್ನು ರೆಸ್ಟಿಗೆ ಬಿಡ್ತೀನಿ, ಎಲ್ಲ ಮ್ಯಾರಿನೇಟ್ ಆಗೋ ಥರ. ಅಷ್ಟರಲ್ಲಿ ಬಟ್ಟೆ ಕೂಡ ವಾಶ್ ಆಗಿತ್ತು, ಅದನ್ನು ತೊಗೊಂಡೋಗಿ ಒಣಗಿ ಹಾಕ್ತೆ. ಮನೇಲಿ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 2 ಸ್ಪೂನ್ ಕಡಲೆ ಹಿಟ್ಟು, 1.5 ಸ್ಪೂನ್ ಮೊಸರು, ಸ್ವಲ್ಪ ಅರಿಶಿನ ಮತ್ತು ಜೇನುತುಪ್ಪನ ಹಾಕಿ ಮಿಕ್ಸ್ ಮಾಡಿ ಈ ಪ್ಯಾಕ್ನ ರೆಡಿ ಮಾಡಿಕೊಂಡೆ. ಇದಂತೂ ಒಳ್ಳೆ ಬೆಸ್ಟ್ ಪ್ಯಾಕ್ ಅಂತಾನೆ ಹೇಳ್ಬೋದು. ಟ್ಯಾನ್ಗೆ ಮತ್ತು ಸ್ಕಿನ್ನು ಬ್ರೈಟ್ ಆಗುತ್ತೆ. ಹಳೆ ಕಲೆಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ನಿಧಾನವಾಗಿ ರಿಮೂವ್ ಆಗುತ್ತೆ. ನಾನು ಕೂಡ ಫೇಸ್ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಫೇಸ್ಗೆಲ್ಲ ಇದನ್ನು ಐಬ್ರೋ ಮತ್ತು ಲಿಪ್ಸ್ ಬಿಟ್ಟು ಫೇಸ್ಗೆ ಮತ್ತು ಹಿಂದೆಗಡೆ ಕತ್ತಿರುತ್ತೆಲ್ಲ ಕುತ್ತಿಗೆ, ಅದಕ್ಕೂ ಕೂಡ ಅಪ್ಲೈ ಮಾಡಿಕೊಂಡೆ. ಇವಾಗ ಬಿಸಿಲಿರೋದ್ರಿಂದ ಜಾಸ್ತಿ ಟ್ಯಾನ್ ಆಗ್ತೀವಿ, ಸೊ ಹಾಗಾಗಿ ಅದನ್ನು ಒಂದು 15 ಮಿನಿಟ್ಸ್ ಬಿಟ್ಟು ತಣ್ಣೀರಲ್ಲಿ ವಾಶ್ ಮಾಡಿಕೊಂಡೆ. ಅಷ್ಟರಲ್ಲಿ ಟೈಮ್ ಕೂಡ ಆಗಿಬಿಟ್ಟಿತ್ತು, ಶಾಪ್ ಹತ್ರ ಹೋಗಬೇಕಿತ್ತು. ಇನ್ನು ದೋಸೆನೂ ಕೂಡ ಹಾಕ್ಕೊಂಡೆ. ಇದ್ರ ಜೊತೆಗಂತೂ ಕೆಂಪು ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಅನ್ಬೋದು.